ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ DVS ಕಲಾ ಮತ್ತು ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೆ ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕದ ಕಾರ್ಯದರ್ಶಿಗಳು ಆಗಿರುವಂತಹ ಡಾಕ್ಟರ್ DB ಶಿವರುದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನಕಾರರಾದಂತಹ ಶಂಕರ ದಾಸಿಮಯ್ಯ ಅವರ ಜೀವನ ವೃತ್ತಾಂತದ ಬಗ್ಗೆ ಹಾಗೆ ಅವರ ವಚನಗಳ ಸಾರಾಂಶದ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ. ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಚನಕಾರರಾದಂತಹ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ನಮಸ್ತೆ ಮೇಡಮ್. ಕನ್ನಡದ ಮಹತ್ವದ ವಚನಕಾರ ಶಂಕರ ದಾಸಿಮಯ್ಯ, ಈತನ ಕುರಿತಾಗಿ ಕೆಲವು ವಿಚಾರಗಳನ್ನ ಇವತ್ತು ಹಂಚಿಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ವಚನಕಾರರಲ್ಲಿ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಮತ್ತೆ ಶಂಕರ ದಾಸಿಮಯ್ಯ ಅಂತ 3 ಹೆಸರುಗಳು ಕಾಣಿಸ್ತಾವೆ. ಬಹುಶಃ ಜೇಡರ ಮತ್ತು ದೇವರ ಈ 2 ಶಬ್ದಗಳನ್ನು ನೋಡಿ ಅದರ ಜೊತೆಗೆ ಸೇರ್ತಕ್ಕಂತಹ ದಾಸಿಮಯ್ಯ ಇರೋದ್ರಿಂದ ಜೇಡರ ದಾಸಿಮಯ್ಯ ಬೇರೆಯೇ ಅಥವಾ ಶಂಕರ ದಾಸಿಮಯ್ಯ ಬೇರೆಯೇ ಅನ್ನುವಂತಹ ಚರ್ಚೆಗಳು. ಆದ್ರೆ ಜೇಡರ ದಾಸಿಮಯ್ಯ ಬಹಳ ಪ್ರಸಿದ್ಧವಾದಂತಹ ಮತ್ತೆ ಹೆಚ್ಚು ಪರಿಚಿತನಾದಂತಹ ವಚನಕಾರ. ಆತನದ್ದೇ ಆದಂತಹ ವಿಶೇಷಣಗಳಿಂದ, ನಿಷ್ಠೆಯಿಂದ, ನೇರ ನುಡಿಗಳಿಂದ, ಭಕ್ತಿಯ ಪಾರಮ್ಯತೆಯಿಂದ ಅನೇಕ ವಚನಗಳನ್ನ ಆತ ರಚಿಸಿದ್ದಾನೆ. ನಾವು ಇವತ್ತು ಮಾತಾಡ್ತಾ ಇರ್ತಕ್ಕಂತ ವಿಷಯ ಯಾವ್ದಂದ್ರೆ ಶಂಕರ ದಾಸಿಮಯ್ಯ. ಈ ಶಂಕರ ದಾಸಿಮಯ್ಯ ಕ್ರಿಸ್ತಶಕ 1025 ಕ್ರಿಸ್ತಶಕ 1125 ನಡುವಣ ಬದುಕಿರ್ತಕ್ಕಂತ ಒಬ್ಬ ವಚನಕಾರ. ಬಹಳ ಭಿನ್ನವಾದಂತಹ ವ್ಯಕ್ತಿತ್ವವನ್ನು ಪಡೆದಂತವನು ಇವನು. ಬಹುಶಃ ಈತನ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಅಂತ ನನಗನ್ಸತ್ತೆ. ಆತ ಬಹಳ ವಿಶೇಷ. ಯಾಕೆ ಅಂದ್ರೆ ಸಾಮಾನ್ಯ ವಚನಕಾರರಂತೆ ಕಾಣಿಸೋದಿಲ್ಲ ಅವನು. ಬಹುಶಃ ಆತನ ಗುರುತು ಹೇಗೆ ಕಾಣಿಸುತ್ತೆ ಅಂದ್ರೆ ಪವಾಡದ ಕಥಾನಕಗಳ ಜೊತೆಗೆ ಬೆರೆತಂತಹ ವಚನಕಾರ. ಹೆಚ್ಚು ಕಡಿಮೆ ಪವಾಡ ಪುರುಷ ಅನ್ನುವಂತಹ ಹಿನ್ನೆಲೆಯಲ್ಲೇ ಇದನ್ನ ನಾವು ಗಮನಿಸೋದು ಹೆಚ್ಚು. ಶಂಕರ ದಾಸಿಮಯ್ಯ ಹುಟ್ಟಿದಂಥದ್ದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಕಂದಗಲ್ಲು ಅಂತ ಒಂದು ಗ್ರಾಮದಲ್ಲಿ. ಮೂಲತಃ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಆತ ಸೇರಿದ್ದ ಅಂತೇಳಿ ನಮಗೆ ತಿಳಿದು ಬರುತ್ತೆ. ಈತನ ಭಕ್ತಿ ಬಹಳ ವಿಶೇಷ. ಅಂದ್ರೆ ಆತನಿಗೆ ಶಿವನಲ್ಲಿ ಅತೀವವಾದಂತ ಭಕ್ತಿ ಇತ್ತು. ಅಷ್ಟೇ ಶ್ರದ್ಧೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ ಆತ. ಆತನ ಹಿನ್ನೆಲೆಯನ್ನ ನೋಡ್ಲಿಕ್ಕೆ ಹೋದ್ರೆ ಗೋವಿಂದ ಭಟ್ಟ ಮತ್ತೆ ದುಮ್ಮವ್ವೆ ಎನ್ನುವಂತ ಶರಣ ಸತಿಪತಿಗಳನ್ನ ಶಿವ ಪುನರ್ ನಾಮಕರಣ ಮಾಡ್ತಾನಂತೆ. ಅಲ್ಲಿ ಶಂಕರ ದಾಸಿಮಯ್ಯ ಮತ್ತೆ ಶಿವದಾಸಿ ಎನ್ನುವಂತಹ ಹೆಸರನ್ನ ನೀಡ್ದ ಅಂತೇಳಿ ಒಂದು ವಿವರ ಸಿಗತ್ತೆ ನಮಗೆ. ಆಮೇಲೆ ಶಿವನೇ ಇವರಿಗೆ ನೇರವಾಗಿ ಲಿಂಗ ದೀಕ್ಷೆ ನೀಡ್ದ ಅಂತ ಒಂದು ಮಾತು ಬರುತ್ತೆ. ಶಿವ ಭಕ್ತಿಯಲ್ಲಿ ಅತ್ಯಂತ ಗಮನ ಸೆಳೆದಂತಹ ಶರಣ ಶಂಕರ ದಾಸಿಮಯ್ಯ ಶಿವನ ಮೆಚ್ಚುಗೆಗೆ ಪಾತ್ರನಾಗಿದ್ದ ಅಂತೇಳಿ ನಮಗೆ ಗೊತ್ತಾಗತ್ತೆ. ಇದಕ್ಕೆ ಒಂದು ಪೂರ್ವ ಹಿನ್ನೆಲೆಯನ್ನ ನಾವು ಗಮನಿಸೋದಾದ್ರೆ ಇವರಿಬ್ರು ಅಂದ್ರೆ ಶಂಕರ ದಾಸಿಮಯ್ಯ ಮತ್ತೆ ಶಿವದಾಸಿ ದಂಪತಿಗಳು ಅನೇಕ ಕಾಲ ದಾಂಪತ್ಯದ ಜೀವನವನ್ನ ಮಾಡ್ತಾರೆ. ಹೀಗೆ ಕೆಲವು ಕಾಲದವರೆಗೆ ಇದ್ದಾಗ್ಲೂ ಅವರಿಗೆ ಮಕ್ಕಳಾಗದೆ ಇರತಕ್ಕಂತ ಕಾರಣ ಅವರು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗ್ಬೇಕು ಅಂತೇಳಿ ನಿರ್ಣಯ ಮಾಡಿ ಹೊರಡ್ತಾರೆ. ಅವರು ಕಾಶಿಗೆ ಹೋಗುವಂತಹ ಮಾರ್ಗದಲ್ಲಿ ಸುಮಾರು 30 ಕಿಲೋಮೀಟರ್ ಅಂತರದಲ್ಲಿ ಕೃಷ್ಣಾ ನದಿ ದಂಡೆಯ ಮೇಲೆ ನವುಲೆ ಅಂತ ಒಂದು ಊರಿದೆ. ಆ ಊರಲ್ಲಿ ಜಡೇಶಂಕರ ದೇವಾಲಯ ಅಂತ ಇದೆ. ಬಹಳ ಪ್ರಸಿದ್ಧವಾದಂತ ಒಂದು ದೇವಾಲಯ. ಆ ದೇವಾಲಯದಲ್ಲಿ ಅವರು ವಿಶ್ರಾಂತಿಯನ್ನ ಪಡಿತಾರಾಗ. ಆ ವಾತಾವರಣ ಹೇಗಿದೆ ಅಂದ್ರೆ ಬಹಳ ಪ್ರಶಾಂತವಾದಂತ ವಾತಾವರಣ. ಆ ಪ್ರಶಾಂತವಾದಂತ ವಾತಾವರಣದಲ್ಲಿ ಇವರ ಮನಸ್ಸು ಬಹಳ ತಿಳಿಯಾಗತ್ತೆ. ಅವರಲ್ಲಿರ್ತಕ್ಕಂಥ ಆಸೆ ಅಂದ್ರೆ ಕಾಶಿಗೆ ಹೋಗ್ಬೇಕನ್ನುವಂತ ಆಸೆ ಅಲ್ಲೇ ನಿಲ್ಲತ್ತೆ. ಕಾಶಿಯೇ ಆಗಿ ಇದು ಅವರಿಗೆ ಕಾಣಿಸತ್ತೆ. ಹಾಗಾಗಿ ಅವ್ರು ಅಲ್ಲೇ ಉಳಿಬೇಕು ಅಂತೇಳಿ ನಿರ್ಣಯವನ್ನು ಮಾಡ್ತಾರೆ. ಅಲ್ಲೇ ಇರ್ತಾರ ಅವರು. ಈತ ಮೂಲತಃ ಹೊಲಿಗೆಯನ್ನ ಮಾಡುವಂತ ಕಾಯಕವನ್ನ ಮಾಡಿದಂತವನು. ತನ್ನ ವೃತ್ತಿಯನ್ನ ಆತ ಮುಂದುವರಿಸ್ತಾನೆ. ಅಚ್ಚಡ ಕೌದಿಗಳನ್ನ ಹೊಲಿದು ಮಾರಿ ಅದರಿಂದ ಸಂಪಾದನೆಯನ್ನ ಮಾಡ್ತಾನೆ. ನೀವು ಗಮನಿಸ್ಬೇಕು, ವಚನಕಾರರಲ್ಲಿ ಕಾಯಕ ದಾಸೋಹಕ್ಕೆ ಬಹಳ ವಿಶೇಷವಾದಂತ ಮಾನ್ಯತೆಯನ್ನ ಕೊಟ್ಟಿದ್ರು. ಅವರು ಸಾಮೂಹಿಕವಾಗಿ ಬದುಕುವಂತಹ ಒಂದು ಜೀವನ ರೀತಿಯನ್ನ ಆ ಕಾಲಕ್ಕೆ ಬಹಳ ಚಂದವಾಗಿ ಕಟ್ಕೊಟ್ಟಂತವ್ರು. ಅದರಲ್ಲಿ ಶಂಕರ ದಾಸಿಮಯ್ಯನು ಸಹ ಪಾಲುದಾರ. ಆತ ದುಡ್ದಿರ್ತಕ್ಕಂಥ ದುಡಿಮೆಯಲ್ಲಿ ಬಂದಿರ್ತಕ್ಕಂಥ ಹಣದಲ್ಲಿ ತನಗಷ್ಟೇ ತಾನು ಉಪಯೋಗಿಸ್ತಿರ್ಲಿಲ್ಲ. ಅವ್ರು ಬಹಳ ವಿಶೇಷ ಏನಂದ್ರೆ
ಯಾರು ಸಹ ನೀವು ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯನ ಕಥಾ ಪ್ರಸಂಗಗಳಲ್ಲಿ, ಅವರ ಜೀವನದ ಪ್ರಸಂಗಗಳಲ್ಲಿ ಸಹ ನಾವು ಹೆಚ್ಚು ಸಂಗ್ರಹಿಸಬಾರ್ದು ಅನ್ನುವಂತ ಒಂದು ಒಳ್ಳೆಯ ಮೌಲ್ಯವನ್ನ ಕೊಡ್ತಾರೆ. ಇದನ್ನ ಗಾಂಧೀಜಿಯವರು ಅಸಂಗ್ರಹ ತತ್ವ ಅಂತೇಳಿ ಕರೀತಾರೆ. ಬಸವಣ್ಣ ಇದರ ಕುರಿತಾಗಿಯೇನೆ ಕಳ್ಳ ಒಬ್ಬ ತನ್ನ ಮನೆಗೆ ಹೊಕ್ಕಿದಾಗ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಹೊಕ್ಕಂತೆ ಎನ್ನುವಂತ ಸಾಲನ್ನ ಹೇಳ್ತಾನೆ. ನೀವು ಈ ಹಿನ್ನೆಲೆಯಲ್ಲೇ ಶಂಕರದಾಸಿಮಯ್ಯನೂ ಗಮನಿಸಿದ್ರೆ, ಶಂಕರದಾಸಿಮಯ್ಯ ದುಡಿಮೆ ಮಾಡ್ತಾ ಇದ್ದ, ಬಂದಂತ ಹಣದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದ, ಅದೇ ಹಣದಲ್ಲಿ ಶಂಕರನ ಸೇವೆಯನ್ನ ಮಾಡ್ತಾ ಇದ್ದ. ಸೊ ಈ ಸೇವೆ ಹೆಂಗಿತ್ತು ಅಂದ್ರೆ, ಆತ ಹಣವನ್ನ ಶರಣರಿಗೆ ಶರಣ ಸಮರ್ಪಿತವಾಗುವ ಹಾಗೆ ಬಳಸ್ತಾ ಇದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಆತ ಒಬ್ಬ ನಿಷ್ಠಾವಂತ ಭಕ್ತ. ಶಂಕರನ ಸೇವೆಯಲ್ಲಿ ಆತ ತಲ್ಲೀನಾಗಿರ್ತಾನೆ ಯಾವಾಗ್ಲೂ. ಅವನಿಗೆ ಈ ಭಕ್ತಿಯನ್ನ ಮೆಚ್ಚಿ ಶಿವ ಒಂದ್ಸರಿ ಪ್ರತ್ಯಕ್ಷನಾಗ್ತಾನಂತೆ. ಪ್ರತ್ಯಕ್ಷನಾದಾಗ ಶಿವ ಅನೇಕ ವರಗಳನ್ನ ಕೊಟ್ಟಿದ್ದಾನೆ. ನೀವು ಶಿವ ಪುರಾಣಗಳಲ್ಲಿ ನೋಡಿದಾಗ ಭಕ್ತರ ಭಕ್ತಿಗೆ ಮೆಚ್ಚಿ ಶಿವ ಸಾಕಷ್ಟು ವರಗಳನ್ನ ಹಿಂದು ಮುಂದೆ ಯೋಚನೆ ಮಾಡದಲ್ಲೇ ನೀಡಿ, ಆ ನಂತರದಲ್ಲಿ ಅದನ್ನ ಉಪಮಿಸುವಂತ ಕೆಲಸಗಳಲ್ಲಿ ಮತ್ತೊಂದು ಕಥಾಗಳು ಹುಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದು ಪುರಾಣದ ವಿಶೇಷ. ಪಾತ್ರಗಳ ಪುನರ್ರಚನೆಯ, ಒಂದು ಪಾತ್ರಕ್ಕೆ ಮತ್ತೊಂದು ಪಾತ್ರದ ಬೆಸುಗೆಯ, ಅದು ವಿಶೇಷ ನಮಗೆ ಗೊತ್ತಾಗತ್ತೆ ಅದು. ಸೊ ಇವನು ಶಿವ ಶಂಕರದಾಸಿಮಯ್ಯನಿಗೆ ಮೆಚ್ಚಿ ಅವನೇನ್ ಕೊಡ್ತಾನೆ ಅಂದ್ರೆ, ತನ್ನ ಹಣೆಗಣ್ಣನ್ನೇ ಕೊಡ್ತಾನೆ. ನೋಡಿ, ಹಣೆಗಣ್ಣು ವಿಶೇಷ, ಅದನ್ನ ವರವಾಗಿ ಆತ ಕೊಡ್ತಾನೆ. ಆ ಹಣೆಗಣ್ಣನ್ನ ಪಡೆದಿರ್ತಕ್ಕಂತಹ ಶಂಕರದಾಸಿಮಯ್ಯ ಪುನೀತನಾಗ್ತಾನೆ. ನಾವು ಪುರಾಣದ ಕಥೆಗಳಲ್ಲಿ ನೋಡಿದ್ರೆ, ಶಿವ ತನ್ನ ಮೂರನೇ ಕಣ್ಣನ್ನ ತೆರೆದ ಅಂದ್ರೆ ಅಲ್ಲಿ ನಾಶ ಕಾಣಿಸ್ಬಿಡತ್ತೆ. ಆದ್ರೆ ಇಲ್ಲಿ ಶಂಕರದಾಸಿಮಯ್ಯ ಆ ಕಣ್ಣನ್ನ, ಹಣೆಗಣ್ಣನ್ನ ಪಡೆದಾಗ ಅದು ಕ್ರೋಧದ ಬದಲಾಗಿ ಕಾಪಾಡುವಂತಹ ಗುರುತಾಗಿ ಅಥವಾ ಕುರುಹಾಗಿ ಅದು ಕಾಣಿಸುತ್ತೆ ಅನ್ನೋದು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಶಿವನ ಮಹಾನ್ ಭಕ್ತನಾದಂಥ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಸರ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಶಂಕರ ದಾಸಿಮಯ್ಯ ಅವರು ಹೇಗೆ ಪವಾಡ ಪುರುಷರಾಗಿದ್ರು ಅಂದ್ರೆ, ಶಿವನಿಂದಲೇ ವರವನ್ನ ಪಡೆದಂಥ ಶಂಕರ ದಾಸಿಮಯ್ಯ ಅವ್ರ ಬಗ್ಗೆ ಮಾಹಿತಿಯನ್ನ ಶಿವರುದ್ರಪ್ಪ ಸರ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ DVS ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ವಚನಕಾರರಾದಂಥ ಶಂಕರ ದಾಸಿಮಯ್ಯ ಅವರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಆತ ಮುಂದೆ ಬಸವಣ್ಣನ ಕಲ್ಯಾಣ ನಗರಕ್ಕೆ ಬರ್ತಾನೆ. ಬಸವಣ್ಣ ಆ ಕಾಲಕ್ಕೆ ಅದೆಷ್ಟು ಪರಿಚಿತ ಆಗಿದ್ದ, ಎಷ್ಟು ಪ್ರಭಾವ ಬೀರಿದ್ದ ಅನ್ನೋದನ್ನ ಸುಮ್ಮನೆ ಹಾಗೆ ಯೋಚಿಸಿದ್ರೆ ಅದು ನಿಲುಕಲ್ಲ ವಿಷಯ. ಯಾಕಂದ್ರೆ ಆಗ ರಚನೆ ಮಾಡಿದಂತ ವಚನಕಾರರೆಲ್ಲರೂ ಸಹ ಬಸವಣ್ಣನ ಸ್ಮರಿಸ್ತಾರೆ. ಬಹಳ ವಿಶೇಷ ಅದು. ಬಸವಣ್ಣ ಒಬ್ಬ ವ್ಯಕ್ತಿ ಮಾತ್ರನಾಗಿ ಇದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವದ ಅನೇಕ ಚಹರೆಗಳು ಅನೇಕರನ್ನ ಸೆಳಿತಾ ಇದ್ವು. ಈತನು ಸಹ ಕಲ್ಯಾಣ ನಗರಕ್ಕೆ ಆತನ ಸೆಳೆತದಿಂದ ಹೋಗ್ತಾನೆ. ಬಸವಣ್ಣ ಮಾಡ್ತಿರ್ತಕ್ಕಂತಹ ಸಾಮಾಜಿಕವಾದಂತಹ, ಧಾರ್ಮಿಕವಾದಂತಹ ಚಟುವಟಿಕೆಗಳನ್ನ ಗಮನಿಸ್ತಾನೆ. ಆ ನಂತರದಲ್ಲಿ ಬಸವಣ್ಣನ ಆಪ್ತ ವಲಯದಲ್ಲಿ ಆತ ಸೇರ್ಕೊಳ್ತಾನೆ. ಬಸವಣ್ಣನ ಪ್ರಭಾವ ಈತನಿಗೆ ಆಕರ್ಷಣೆ ಆಗಿರ್ತಕ್ಕಂಥ ರೀತಿ ಬಹಳ ವಿಶೇಷ ಅಂತೇಳಿ ನಮಗೆ ಅನ್ಸತ್ತೆ. ಶಂಕರದಾಸಿಮಯ್ಯ ಅನೇಕ ವಚನಗಳನ್ನ ರಚಿಸಿರ್ಬಹುದು ಅಂತೇಳಿ ನಮಗೆ ಅನ್ಸತ್ತೆ. ಆದ್ರೆ ನಮಗೆ ಸಿಕ್ಕಿರ್ತಕ್ಕಂತಹ ವಚನಗಳು ಕೇವಲ 5 ಮಾತ್ರ. 5 ವಚನಗಳು ಮಾತ್ರ ನಮಗೆ ಸಿಗ್ತವೆ. ಆ ವಚನಗಳು ನಿಜ ಗುರು ಶಂಕರ ದೇವ ಅನ್ನುವಂತ ಅಂಕಿತ ನಾಮದಿಂದ ರಚನೆಗೊಂಡಿದ್ದಾವೆ. ಬಹುಶಃ ಜಡೆಯ ಶಂಕರ ಆತನ ಬಗೆಗಿನ ಭಕ್ತಿಯ ಪಾರಮ್ಯತೆಯ ಪ್ರತೀಕವಾಗಿ ಅದನ್ನ ಅಂಕಿತನಾಮವಾಗಿ ಇಟ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಆತ ಇದ್ದಂತಹ ನವುಲೆ ಗ್ರಾಮ ಇದೆಯಲ್ಲ, ಅದು ಸಹ ಇತಿಹಾಸದ ಕಥನಗಳನ್ನ ನಮಗೆ ನೆನಪಿಸುತ್ತೆ. ಚಾಲುಕ್ಯರ ಆಡಳಿತ ಅವಧಿಯ ಕಾಲದ ಕೋಟೆ ಕೊತ್ತಲಗಳ ಪಳೆಯುಳಿಕೆಗಳನ್ನ ಅದು ನಮಗೆ ತುಂಬಾ ನೇರವಾಗಿ ನೆನಪಿಗೆ ತರುತ್ತೆ. ಈತ ಬದುಕಿರ್ತಕ್ಕಂತಹ ಒಂದು ಕಾಲದಲ್ಲಿ ಕಿರಿಯ ಮತ್ತೆ ಸಮಕಾಲೀನ ವಚನಕಾರರಿಂದ ಈತನ ಗುರುತನ್ನ ನಾವು ಹಚ್ಚಬಹುದು ಅಂತ ಅನ್ಸತ್ತೆ. ಆತನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತೇಳಿ ಅನ್ಸತ್ತೆ. ನೋಡಿ, ಆಗ ಹಾವಿನಾಳ ಕಲ್ಲಯ್ಯ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಉರಿಲಿಂಗ ಪೆದ್ದಿ, ಚನ್ನಬಸವಣ್ಣ,
ಸೊಡ್ಡಳ ಬಾಚರಸ ಮತ್ತೆ ಬಸವಣ್ಣ ಇವರ ವಚನಗಳಲ್ಲಿ ಈತನಿಗೆ ಸಂಬಂಧಿಸಿದ ಕೆಲವು ಪ್ರಾಸಂಗಿಕ ವಿಚಾರಗಳು ಲಭ್ಯತೆ ಆಗತ್ತೆ. ಅದನ್ನ ನೋಡಿದಾಗ ನಮಗೆ ಅನ್ಸತ್ತೆ ಅಂದ್ರೆ ಬಹಳಷ್ಟು ಪ್ರಸಿದ್ಧವಾದಂತಹ ವಚನಕಾರನೇ ಈತ ಆಗಿದ್ದ ಅಂತೇಳಿ. ಈತನ ಕುರಿತಾಗಿ ಇನ್ನೂ ಒಂದು ಸಾಕ್ಷಿಯನ್ನ ಕಟ್ಕೊಡತ್ತೆ ಒಂದು ಕೃತಿ ಯಾವುದು ಅಂದ್ರೆ ಮಲ್ಲಿನಾಥ ಪಂಡಿತ ಅಂತ. ಆತ 1687ರಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಶಂಕರ ದಾಸಿಮಯ್ಯ ಪುರಾಣ ಅಂತ ಕೃತಿಯನ್ನ ರಚಿಸ್ತಾನೆ. ಮತ್ತೆ ಭೈರವೇಶ್ವರ ಕಥಾಮಣಿ ಸೂತ್ರ ರತ್ನಾಕರ ಈ ಕೃತಿಯಲ್ಲೂ ಸಹ ಆತನ ಕುರಿತಾಗಿ ಕೆಲವು ವಿವರಗಳು ನಮಗೆ ಲಭ್ಯ ಆಗ್ತವೆ. ಬಸವಣ್ಣನವರ ಆಪ್ತರಾಗಿರುವಂತಹ ಶಂಕರ ದಾಸಿಮಯ್ಯವರು ಬಸವಣ್ಣನವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿರ್ತಾರೆ. ಹಾಗೆ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಅವರ ವಿಚಾರಧಾರೆಗಳನ್ನ ಬೇರೆ ಬೇರೆ ಕಾವ್ಯಗಳಲ್ಲಿ ಕೂಡ ಪ್ರಕಟಿಸಿರೋದನ್ನ ಅಥವಾ ಬರೆದಿರುವುದನ್ನ ದಾಖಲೆಯನ್ನ ಕೂಡ ನಾವು ನೋಡಬಹುದು. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಕೂಡ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ಹೇಳ್ತಾರೆ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ ಡಿವಿಎಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಮಾಹಿತಿಯನ್ನ ಹೇಳ್ತಾ ಇದ್ರು. ಶಂಕರ ದಾಸಿಮಯ್ಯ ಅವರು ಕೂಡ ಬಸವಣ್ಣನವರ ಆಪ್ತರಾಗಿದ್ದು ಮಹಾನ್ ಶಿವಭಕ್ತರಾದಂತಹ ಶಂಕರ ದಾಸಿಮಯ್ಯ ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಹಾವಿನ ಆಳ ಕಲ್ಲಯ್ಯ ಇದನ್ನಲ್ಲ, ಆತನ ಒಂದು ವಚನದಲ್ಲಿ ಶಂಕರ ದಾಸಿಮಯ್ಯನ ಹೆಸರು ಕಾಣಿಸುತ್ತೆ. ಬಹಳ ವಿಶೇಷ. ನಾವು ವಚನಕಾರರ ಕಾಲವನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಬದುಕಿನ ರೀತಿಯನ್ನ, ಅವರನ್ನ ಅಥವಾ ಅವರ ವ್ಯಕ್ತಿತ್ವದ ಚಿತ್ರಣವನ್ನ ನಾವೇನಾದ್ರು ಗಮನಿಸೋದಾದ್ರೆ ಆ ಸಮಕಾಲೀನವಾದಂತಹ ವಚನಕಾರರನ್ನ ಅಥವಾ ಆ ನಂತರದ ವಚನಕಾರರನ್ನ ನಾವು ಗಮನಿಸೋದು ಬಹಳ ಉತ್ತಮ. ಹಾಗೆ ನಮಗೆ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ಈತನ ಒಂದು ವಚನದಲ್ಲಿ ಶಂಕರ ದಾಸಿಮಯ್ಯನ ಹೆಸರು ಕಂಡು ಬರುತ್ತೆ. ಅದು ನೋಡಿ ಹೇಗಿದೆ ಅಂದ್ರೆ, ಎನ್ನ ಕಕ್ಷೆಯಲ್ಲಿ ಸ್ವಾಯತ್ತವಾದನಯ್ಯ ಶಂಕರ ದಾಸಿಮಯ್ಯನು, ಎನ್ನ ಕರಸ್ಥಲದಲ್ಲಿ ಸ್ವಾಯತ್ತವಾದನಯ್ಯ ಉರಿಲಿಂಗ ಪೆದ್ದಯ್ಯನು, ಎನ್ನ ಉರರಜ್ಜೆಯಲ್ಲಿ ಸ್ವಾಯತ್ತವಾದನಯ್ಯ ಗಟ್ಟಿವಾಳ ಮುದ್ದಯ್ಯನು, ಎನ್ನ ಅಮಳೋಕ್ತಿಯಲ್ಲಿ ಸ್ವಾಯತ್ತವಾದನಯ್ಯ ಅಜಗಣ್ಣನು, ಎನ್ನ ಸರ್ವಾಂಗದಲ್ಲಿ ಸ್ವಾಯತ್ತವಾದನಯ್ಯ ಮಹಾಲಿಂಗ ಕಲ್ಲೇಶ್ವರ, ನಿಮ್ಮ ಶರಣರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನು ಅಂತೇಳಿ ವಚನವನ್ನು ಬರೀತಾನೆ. ನೋಡಿ, ಅಲ್ಲಿ ವಚನದ ಮೊದಲನೇ ಸಾಲಲ್ಲೇ ಈತನ ಹೆಸರು ಕಂಡು ಬರುತ್ತೆ. ಅಂದ್ರೆ ಮೊದಲನೇ ಸಾಲಲ್ಲೇ ಇದೆ ಅಂದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಹ ಇತ್ತು ಅನ್ನೋದು ನಾವು ಗಮನಿಸಬೇಕಾದಂತ ವಿಷಯ. ಬಸವಣ್ಣನವರ ಸಮಕಾಲೀನರಾದಂತಹ ಶಂಕರ ದಾಸಿಮಯ್ಯ ಅವರು ಒಬ್ಬ ದಿಟ್ಟ ಶರಣರಾಗಿದ್ದು ತಾವು ಬರೆದಂತಹ ವಚನಗಳಲ್ಲಿ ಬಸವಣ್ಣ, ಅಲ್ಲಮ ಪ್ರಭು, ಚನ್ನಬಸವಣ್ಣ, ಮರುಡು ಶಂಕರ ದೇವರು ಇವರೆಲ್ಲರನ್ನ ಸ್ತುತಿಸಿದ್ದಾರೆ. ಹಾಗೆ ಶಂಕರ ದಾಸಿಮಯ್ಯ ಅವರ ವಚನಗಳಲ್ಲಿ ಶಂಕರ ದಾಸಿಮಯ್ಯ ಅವರ ಬಗ್ಗೆ ಐತಿಹಾಸಿಕ ವಿವರಗಳು ಕೂಡ ಸಿಗುತ್ತೆ. ಹಾಗೆ ಪೌರಾಣಿಕ ರೂಪದಲ್ಲಿ ಮಾರ್ಪಟ್ಟಂತ ಶಂಕರ ದಾಸಿಮಯ್ಯ ಅವರ ರಗಳೆ, ಶಂಕರ ದಾಸಿಮಯ್ಯ ಅವರ ಪುರಾಣಗಳಲ್ಲಿ ತೆಲುಗು ಬಸವ ಪುರಾಣ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ ದಾಖಲೆಯಾಗಿದೆ. ಈ ಎಲ್ಲ ಮಾಹಿತಿಯನ್ನ ಡಾಕ್ಟರ್ ಶಿವರುದ್ರಪ್ಪ ಅವರು ಹೇಳಿದ್ರು. ಶಂಕರಲಿಂಗ ಇವರ ಆರಾಧ್ಯ ದೈವವಾಗಿದ್ದು ಶಿವನಿಂದ ವರಪ್ರಸಾದ ಪಡೆದಂತಹ 12ನೇ ಶತಮಾನದ ಬಸವಣ್ಣನ ಸಮಕಾಲೀನರಾದಂತಹ ಶರಣ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶಿವಮೊಗ್ಗದ ಡಿವಿಎಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ನಾಳೆಯ ಸಂಚಿಕೆಯಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಶಂಕರ ದಾಸಿಮಯ್ಯ ಅವರ ಬಗ್ಗೆ ಹೇಳ್ತಾರೆ, ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು. ನಾಳೆಯ ಸಂಚಿಕೆಯಲ್ಲಿ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ ಶಿವರುದ್ರಪ್ಪ ಅವರು ಹೇಳ್ತಾರೆ, ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ರಿ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಿನ್ನೆಯ ಸಂಚಿಕೆಯಲ್ಲಿ ಶಿವಮೊಗ್ಗದ ಡಿವಿಎಸ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಸರ್ ಅವರು ವಚನಕಾರರಾದಂತ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಅಂದ್ರೆ ಶಂಕರ ದಾಸಿಮಯ್ಯ ಅವರು ಬಸವಣ್ಣನವರ ಸಮಕಾಲೀನರಾಗಿದ್ದು ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ. ಹಾಗೆ ಚನ್ನಬಸವ ಪುರಾಣ, ಬಸವ ಪುರಾಣ, ಶಂಕರ ದಾಸಿಮಯ್ಯ ಪುರಾಣ ಮೊದಲಾದ ಕಾವ್ಯಗಳಲ್ಲಿ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಮಾಹಿತಿಗಳು ನಮಗೆ ಲಭ್ಯವಾಗುತ್ತೆ. ಹಾಗೆ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಬಸವಣ್ಣ, ಚನ್ನಬಸವಣ್ಣ, ಮರುಳ ಶಂಕರ ದೇವರು, ಪ್ರಭುದೇವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿರುವುದರ ಬಗ್ಗೆ
ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ತುಂಬಾ ಚೆನ್ನಾಗಿ ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರು. ಇವತ್ತು ಸಹ ಶಿವರುದ್ರಪ್ಪ ಅವರು ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಉರಿಲಿಂಗ ಪೆದ್ದಿಯ ವಚನದಲ್ಲಿ ಆಚಾರ ಕರ್ಪರ ಒಳವಟ್ಟಿತ್ತು ಶಂಕರ ದಾಸಿಮಯ್ಯಂಗಳಿಗೆ ಎನ್ನುವಂತ ಒಂದು ಸಾಲು ಬರುತ್ತೆ. ಮತ್ತೆ ಚನ್ನಬಸವಣ್ಣ ಕಿರಿಯ ವಚನಕಾರ, ಹಾಗೆ ನೋಡಿದ್ರೆ ಆತನ ವಚನದಲ್ಲಿ ಹಿಂಗ್ ಬರುತ್ತೆ, ನಮ್ಮ ಜಂಗಮ ಲಿಂಗದ ದೈವವೆಂದಾರಾಧಿಸಿ ನಮ್ಮ ಶಂಕರ ದಾಸಿಮಯ್ಯಂಗಳ ಸರ್ವಭೂತಗಳ ಕೈಯಲ್ಲಿ ಕೊಟ್ಟಣವ ಕುಟ್ಟಿಸಲಿಲ್ಲವೇ ಅಂತ ಪ್ರಶ್ನೆಯನ್ನ ಮಾಡಿ ಅದು ಗಮನಿಸಿ. ಅಂದ್ರೆ ಶಂಕರ ದಾಸಿಮಯ್ಯನ ವಿಶೇಷವಾದಂತಹ ಆಸಕ್ತಿ ಯಾವ್ದ್ರಲ್ಲಿ ಇತ್ತು ಅನ್ನೋದು ಇದು ಹೇಳತ್ತೆ. ಆಗ ದೈವ, ಅನ್ಯ ದೈವ, ಈ ತರದ ಚರ್ಚೆಗಳು, ಏಕದೇವತಾರಾಧನೆಯ ಪ್ರಾಮುಖ್ಯತೆ, ಶೈವಾರಾಧನೆಯ ಅಥವಾ ಶಿವ ಸಂಬಂಧಿತ ರೂಪ, ವಿಭಿನ್ನ ರೂಪಗಳ ಆರಾಧನೆ ಏನಿದೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಅನ್ನೋದನ್ನ ಇಲ್ಲಿ ಗಮನಿಸ್ಕೊಳ್ಬಹುದು. ಬಸವಣ್ಣ, ಸೊಡ್ಡಳ ಬಾಚರಸ, ಶಂಕರ ದಾಸಿಮಯ್ಯನ ವಿಚಾರಗಳನ್ನ ಅವರ ವಚನದಲ್ಲೂ ಸಹ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಶಂಕರ ದಾಸಿಮಯ್ಯ ತಾನ್ ಬರೆದಂತ ಒಂದು ವಚನದಲ್ಲಿ ಬಸವಣ್ಣನ ಪ್ರಭಾವದಿಂದ ಒಳಗಾಗಿದ್ದನ್ನ ನೆನ್ಪು ಮಾಡ್ಕೊಳ್ತಾನ ಅವನು. ಬಸವ ಗುರು ಸಮಾನ, ಹಿರಿಯ ಅಂತ ಅಲ್ಲ. ಬಸವಣ್ಣ ಅಂದ್ರೇನೆ ಬಹುಶಃ ಮಹತ್ತರವಾದಂತಹ ಪ್ರಾಮುಖ್ಯತೆ ಇದ್ದಂತಹ ವ್ಯಕ್ತಿ ಆತ. ಭಕ್ತಿಯಲ್ಲೂ ಸಾಮಾಜಿಕ ಕಾರ್ಯಗಳಲ್ಲೂ ಎಲ್ಲ ವಿಧಗಳಲ್ಲೂ ಆತ ವಿಶೇಷವಾಗಿ ಕಾಣಿಸ್ತಾನೆ. ಆತನ ವಚನ ನೋಡೋಣ. ಎನ್ನ ಕಾಯಕ್ಕೆ ಗುರುವಾದನಯ್ಯ ಬಸವಣ್ಣನು, ಎನ್ನ ಜೀವಕ್ಕೆ ಲಿಂಗವಾದನಯ್ಯ ಚನ್ನ ಬಸವಣ್ಣನು, ಎನ್ನ ಪ್ರಾಣಕ್ಕೆ ಪ್ರಸಾದವಾದನಯ್ಯ ಮರುಳ ಶಂಕರ ದೇವರು, ಎನ್ನ ಜ್ಞಾನಕ್ಕೆ ಜಂಗಮವಾದನಯ್ಯ ಪ್ರಭುದೇವರು, ಇಂತಿವರ ಕರುಣಭಾವದಿಂದಲಾನು ಬದುಕಿದೆನಯ್ಯ ನಿಜ ಗುರು ಶಂಕರ ದೇವ. ನೋಡಿ, ಈ ವಚನವನ್ನು ನೋಡಿದ ತಕ್ಷಣ ನಮಗೆ ಅನ್ಸತ್ತೆ ಆ ಕಾಲದ ಪ್ರಮುಖ ಎಲ್ಲಾ ವಚನಕಾರರ ಹೆಸರನ್ನ ಈತ ಹೇಳ್ತಾನೆ. ಅಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಮರುಳ ಶಂಕರ ದೇವ, ಪ್ರಭುದೇವ ಇವರೆಲ್ಲರನ್ನು ಸಹ ವಿನಮ್ರ ಭಾವದಿಂದ ಆತ ನೆನಪಿಸ್ಕೊಳ್ತಾನೆ ಅನ್ನೋದು ಇಲ್ಲಿ ನಾವು ಗಮನಿಸ್ಕೊಳ್ಬಹುದು. ಅಂದ್ರೆ ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ, ಆತ ತನ್ನ ಬದುಕಿನಲ್ಲಿ ಬದುಕಿರ್ತಕ್ಕಂತಹ ಶರಣ ಸಂಬಂಧಿತ ಸಾರ್ಥಕ ಜೀವನದ ಚಹರೆಗಳನ್ನ ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಆತ ಹಿರಿಯ ವಚನಕಾರ, ಆದ್ರೆ ಎಲ್ಲೂ ಸಹ ಆತ ತನ್ನ ಅಹಂಕಾರವನ್ನ ಆತ ತೋರ್ಪಡಿಸೋದಿಲ್ಲ. ಆತನಿಗೆ ಇದ್ದಂತ ಒಂದು ಸಾತ್ವಿಕ ಮನೋಭಾವ ಮತ್ತೆ ಶರಣ ಸಾಂಗತ್ಯದ ಹಂಬಲ ಇಲ್ಲಿ ಬಹಳ ಪ್ರಮುಖವಾಗಿ ನಮಗೆ ತಿಳಿಯುತ್ತೆ. ಜೇಡರ ದಾಸಿಮಯ್ಯ ಮತ್ತೆ ಶಂಕರ ದಾಸಿಮಯ್ಯ ಇವರಿಬ್ರಿಗೂ ಸಹ ಪರಿಚಯ ಇತ್ತು. ಆದ್ರೆ ಇವರಿಬ್ರು ಬೇರೆ ಬೇರೆ ಊರುಗಳಲ್ಲಿ ವಾಸ ಮಾಡಿರ್ತಕ್ಕಂಥವ್ರು. ಬಸವಣ್ಣನಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಬಸವಣ್ಣ ಇವರಿಬ್ರಿಗೂ ಸಹ ಕಿರಿಯ ಅಥವಾ ಸಮಕಾಲೀನ ವಚನಕಾರ ಅನ್ನೋದು ಬಹಳ ಸ್ಪಷ್ಟ ಗೊತ್ತಾಗತ್ತೆ. ಒಂದ್ ಕಡೆಗೆ ಶಂಕರ ದಾಸಿಮಯ್ಯ ಬಹಳ ಪ್ರಸಿದ್ಧವಾದಂತ ವಚನಕಾರ ಆ ಕಾಲಕ್ಕೆ. ಆತ ಜೇಡರ ದಾಸಿಮಯ್ಯನ ಶಿಷ್ಯ ಅನ್ನೋದು ಸಹ ಇಲ್ಲಿ ನಾವು ಗಮನಿಸ್ಕೊಳ್ಬೇಕು. ಇದನ್ನ ಸಂಶೋಧಕ ಕಲಬುರ್ಗಿ ಸರ್ ಅವರು ಹೇಳ್ತಾರೆ. ಶಂಕರ ದಾಸಿಮಯ್ಯ ಅವರು ತಮ್ಮ ವಚನಗಳಲ್ಲಿ ಬಸವಣ್ಣನವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಹಾಗೆ ಶಂಕರ ದಾಸಿಮಯ್ಯ ಅವರು ಹಿರಿಯ ವಚನಕಾರರಾದ್ರೂ ಕೂಡ ಎಲ್ಲೂ ಕೂಡ ಅಹಮ್ಮನ್ನ ತೋರದೆ ಸರಳತೆಯನ್ನ ಮೆರೆದಿರೋದನ್ನ ಅವರ ವಚನಗಳಿಂದ ತಿಳಿಬಹುದು. ಹಾಗೆ ಸಾಕಷ್ಟು ವಿಚಾರಗಳನ್ನ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಸರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಂಕರ ದಾಸಿಮಯ್ಯ ಅವರ ವಚನಗಳ ಕುರಿತಾಗಿ ಶಿವಮೊಗ್ಗದ DVS ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಹಾಗೆ ಅವರ ವಚನಗಳ ಸಾರಾಂಶವನ್ನು ಕೂಡ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಈಗ ಪಾಲ್ಕುರಿಕೆ ಸೋಮನಾಥನ ಕಾವ್ಯದಲ್ಲಿ ಶಂಕರ ದಾಸಿಮಯ್ಯನ ಬಗ್ಗೆ ಆತ ಹೇಳ್ತಾನೆ. ಏನಂದ್ರೆ, ಶಿವ ಒಂದ್ಸರಿ ಮತ್ತೆ ಪ್ರತ್ಯಕ್ಷನಾಗ್ತಾನಂತೆ. ಆಗ ಶಿವನೇ ಕೇಳ್ತಾನೆ, ನೀನ್ ಏನ್ ಬೇಕು ವರ ಕೇಳು ಅಂತ. ಅವನು ಏನ್ ಕೇಳ್ತಾನೆ ಅಂದ್ರೆ, ರಾತ್ರಿಯು ಕಾಣುವಂತೆ, ಅಂದ್ರೆ ಹಗಲು ಕಣ್ಣು ಹೆಂಗ್ ಕಾಣುತ್ತೋ ರಾತ್ರಿಯೂ ಸಹ ಕಣ್ಣು ಕಾಣುವಂತೆ ವರ ಬೇಕು ಅಂತ ಕೇಳ್ತಾನಂತೆ. ಶಂಕರ ದಾಸಿಮಯ್ಯ ಆತನ ನಿಷ್ಠಾವಂತ ಭಕ್ತಿಯನ್ನ ಮೆಚ್ಚಿ ಆತ ಅದನ್ನ ಕರುಣಿಸಿದ ಅನ್ನುವಂತ ಒಂದು ಪ್ರಸಂಗ ಅದ್ರೊಳಗಡೆ ಬರುತ್ತೆ. ಇನ್ನೊಂದು ಪ್ರಸಂಗ ಏನ್ ಬರುತ್ತೆ ಅಂದ್ರೆ, ಈತ ಮಾಮೂಲಿಯಾಗಿ ಒಬ್ಬ ಶಿವಭಕ್ತ, ಹಾಗೆ ವೃತ್ತಿಯಲ್ಲಿ ಕೌದಿಯನ್ನ ಹೊಲಿದು ಮಾರಾಟವನ್ನ ಮಾಡಿ ಅದರಿಂದ ದುಡಿಮೆಯನ್ನ ಮಾಡ್ತಾ ಇದ್ದ. ಆ ದುಡಿಮೆಯಲ್ಲಿ 5 ಮಾನ ಗಳಿಕೆ ಆಗ್ತಾ ಇತ್ತು.
ಈ 5 ಮಾನ ಗಳಿಕೆ ಆದ ನಂತರ ಅದಕ್ಕಿಂತ ಹೆಚ್ಚೇನಾದ್ರೂ ಗಳಿಕೆ ಆದ್ರೆ ಆ ಮಿತಿ ಮೀರಿದಂತ ಗಳಿಕೆಯಲ್ಲಿ ಆತ ಶರಣರಿಗೆ ಪ್ರಸಾದವನ್ನ ಮಾಡಿಸ್ತಾ ಇದ್ದ ಅನ್ನೋದು ಇಲ್ಲಿ ಕಾಣಿಸತ್ತೆ ಅವನು ಹೇಳುವಂತ ವಿವರದಲ್ಲಿ. ಸಾರಿ ಜೇಡರ ದಾಸಿಮಯ್ಯ ಮತ್ತೆ ಆತನ ಪತ್ನಿ ದುಗ್ಗಳೆ ಇವರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಶಂಕರ ದಾಸಿಮಯ್ಯ ದುಡಿಮೆ ಮತ್ತೆ ಆತನ ಖರ್ಚು, ಶರಣರಿಗೆ ಮಾಡ್ತಿರ್ತಕ್ಕಂತ ದಾಸೋಹ ಇವೆಲ್ಲವನ್ನ ಗಮನಿಸಿ ಆತನಿಗೆ ಕಷ್ಟ ಆಗ್ಬಾರ್ದು ಅಂತೇಳಿ ಒಂದು ಸಾರಿ ಜೇಡರ ದಾಸಿಮಯ್ಯ ನೇರವಾಗಿ ಕೊಡಲ್ಲ. ಜೇಡರ ದಾಸಿಮಯ್ಯ ತನ್ನ ಪತ್ನಿಯಾದಂತ ದುಗ್ಗಳೆ ಹತ್ರ ದವಸ ಧಾನ್ಯದ ಬುಟ್ಟಿಯನ್ನ ಕಳಿಸ್ತಾನಂತೆ. ಆದ್ರೆ ದುಗ್ಗಳೆ ಆನಂತರ ಜೇಡರ ದಾಸಿಮಯ್ಯಂಗೆ ಬೈತಾಳೆ. ಹೆಂಗೆ ಅಂದ್ರೆ, 3ನೇ ಕಣ್ಣನ್ನ ಶಿವನಿಂದಲೇ ಪಡೆದಂತಹ ಅಭೂತಪೂರ್ವವಾದಂತಹ ಒಬ್ಬ ವ್ಯಕ್ತಿ ಆತ, ಶರಣ ಭಕ್ತ, ಆತನಿಗೆ ನಾವು ದವಸ ಧಾನ್ಯವನ್ನ ಕೊಟ್ಟಿದೀವಲ್ಲ, ಕೊಡ್ಬೇಕಾ ಇದು ಅನ್ನುವಂತ ಚರ್ಚೆಯಲ್ಲಿ ಆತನಿಗೆ ಬೈತಾಳೆ ಅನ್ನುವಂತ ಒಂದು ಮಾಹಿತಿ ಇದ್ರೊಳಗಡೆ ಬರುತ್ತೆ. ಅಂದ್ರೆ ಒಟ್ಟಾರೆ ಜೇಡರ ದಾಸಿಮಯ್ಯ ಮತ್ತೆ ಶಂಕರ ದಾಸಿಮಯ್ಯನ ಸಂಬಂಧವನ್ನ ಗಮನಿಸ್ತಾ ಹೋದ್ರೆ ಅವ್ರಿಬ್ರಲ್ಲೂ ಸಹ ಗುರು ಶಿಷ್ಯ ಸಂಬಂಧ ಇತ್ತು ಅನ್ನೋದು ಇಲ್ಲಿ ನಾವು ಬಹು ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ. ಈತ ಮೂಲತಃ ಬಣಕಾರ ಸಮಾಜಕ್ಕೆ ಸೇರಿದಂತವನು ಅಂತ ಹೇಳಲಾಗಿದೆ. ಅಂದ್ರೆ ಗಮನಿಸ್ಬೇಕು, ಶಂಕರ ದಾಸಿಮಯ್ಯನ ಮಠದ ಒಳಗಡೆ ಕತ್ತರಿ ಮತ್ತೆ ಸೂಜಿ ಈ 2 ಚಿಹ್ನೆಯನ್ನ ಇರುವಂತಹ ಕೆತ್ತನೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದು ಬಹಳ ಸ್ಪಷ್ಟವಾಗಿ ಆ ಸಮಾಜವನ್ನ ಪ್ರತಿನಿಧಿಸಿದಂತಹ ವ್ಯಕ್ತಿ ಅಥವಾ ವಚನಕಾರ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಶೇಷ ಏನಂದ್ರೆ, ಶಂಕರ ದಾಸಿಮಯ್ಯ ಆ ನಂತರದಲ್ಲಿ ಚಲನಶೀಲ ಆಗ್ಬಿಡ್ತಾನೆ. ಅವನು ಸಾಕಷ್ಟು ಸುತ್ತುತ್ತಾನೆ. ಆ ಸುತ್ತುವಂತ ಸಂದರ್ಭದಲ್ಲೆಲ್ಲ ಎಲ್ಲೆಲ್ಲಿ ಸುತ್ತಿ ಆತ ತಂಗಿದ್ದ ಅಲ್ಲೆಲ್ಲ ಶಂಕರ ಲಿಂಗ ದೇವಸ್ಥಾನಗಳು ನಿರ್ಮಾಣ ಆಗಿದಾವ. ಅಂದ್ರೆ ಬಹುಶಃ ಆತ ಓಡಾಡಿರತಕ್ಕಂತ ವ್ಯಾಪ್ತಿ ಯಾವ್ದಂದ್ರೆ ಕಲಬುರ್ಗಿ, ರಾಜಾಪುರ, ಕಲಬುರ್ಗಿಯಿಂದ ಕಲ್ಯಾಣದವರೆಗೆ ಓಡಾಡಿರ್ತಕ್ಕಂಥ ಸಂದರ್ಭ. ಇಲ್ಲಿ ಇನ್ನೊಂದು ಗಮನಿಸ್ಬೇಕೇನಂದ್ರೆ, ಇವರಿಬ್ರು ಆಗ ಓಡಾಡ್ತಾ ಇದ್ರು. ಯಾರು? ಜೇಡರ ದಾಸಿಮಯ್ಯ ಮತ್ತೆ ಶಂಕರ ದಾಸಿಮಯ್ಯ ಜೊತೆಯಾಗಿ ಓಡಾಡಿದಂತಹ ಜಾಗಗಳು ಅಂತೇಳಿ ಇದನ್ನ ಹೇಳ್ತಾರೆ. ಮತ್ತೆ ಶಂಕರಲಿಂಗ ದೇವಸ್ಥಾನದಲ್ಲಿ ಒಂದು ಉತ್ಸವ ನಡೆಯುತ್ತೆ. ಅಂದ್ರೆ ಕಲಬುರ್ಗಿಯಲ್ಲಿರ್ತಕ್ಕಂಥ ಶಂಕರಲಿಂಗ ದೇವಸ್ಥಾನದಲ್ಲಿ ಒಂದು ಉತ್ಸವ ನಡೆಯುತ್ತೆ. ಅದರ ನಡೆದ ಮರುದಿನ ಏನಾಗತ್ತೆ ಅಂದ್ರೆ, ನವಲೆ ಜಡಶಂಕರ ದೇವಸ್ಥಾನಕ್ಕೆ ಹೋಗಿ ಆ ಭಕ್ತರು ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬರ್ತಾರೆ. ಇದು ಒಂದು ವಿಶೇಷ. ಯಾಕಂದ್ರೆ ಅಲ್ಲಿ ಹೋದ ನಂತರ ಮತ್ತೆ ನವಲೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಮಾಡ್ಬರೋದಿದೆಯಲ್ಲ, ಅದು ಶಂಕರ ದಾಸಿಮಯ್ಯನ ಸ್ಥಳವನ್ನ ಅವರು ಗೌರವಿಸುವಂತಹ ರೀತಿ ಅಂತೇಳಿ ನಾವು ಗಮನಿಸ್ಕೊಳ್ಬಹುದು. ಬಹಳಷ್ಟು ಭಾವನಾತ್ಮಕವಾದಂತ ಸಂಬಂಧವನ್ನ ಇವತ್ತಿನ ಜನರು ಸಹ ಅಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಸರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಶಂಕರ ದಾಸಿಮಯ್ಯ ಮತ್ತೆ ಜೇಡರ ದಾಸಿಮಯ್ಯ ಇವರ ನಡುವೆ ಇರುವಂತಹ ಗುರು ಶಿಷ್ಯರ ಸಂಬಂಧ ಇರಬಹುದು, ಹಾಗೆ ಶಿವರಿಂದ ವರವನ್ನ ಪಡೆದಂತಹ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಂಕರ ದಾಸಿಮಯ್ಯ ಅವರ ವಚನಗಳ ಕುರಿತಾಗಿ ಶಿವಮೊಗ್ಗದ DVS ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು, ಹಾಗೆ ಅವರ ವಚನಗಳ ಸಾರಾಂಶವನ್ನು ಕೂಡ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಇನ್ನು ಕಲ್ಯಾಣ ಪಟ್ಟಣದಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಒಂದು ಊರು ಕಮಲಾಪುರ ಅಂತ. ಆ ಕಮಲಾಪುರದಲ್ಲಿ ಶಂಕರ ದಾಸಿಮಯ್ಯನ ಸ್ಮಾರಕ ಹೊಂದಿದೆ. ಈ ಊರಲ್ಲಿರ್ತಕ್ಕಂತ ಅನೇಕ ಜನ ಸಮುದಾಯಗಳೆಲ್ಲವೂ ಸಹ ನೂಲನ್ನ ನೇಯುವಂತ ವೃತ್ತಿಯವರು. ಅಂದ್ರೆ ಈತನ ಮೂಲ ವೃತ್ತಿಯನ್ನ ಇಲ್ಲಿ ಮುಂದುವರಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆ ಪ್ರದೇಶವಾದ ಹಿನ್ನೆಲೆಯಲ್ಲಿ ಶಂಕರ ದಾಸಿಮಯ್ಯನ ವ್ಯಾಪ್ತಿ ಒಳಗಡೆ ಆಗಿರುವಂತಹ ಕೆಲವು ತೊಡಕುಗಳನ್ನ ಶಂಕರ ಶೆಟ್ಟಿ ಪಾಟೀಲ ಅಂತ ಒಬ್ರು ಬಹಳ ಮುತುವರ್ಜಿಯಿಂದ ಕಾನೂನು ಹೋರಾಟವನ್ನ ಮಾಡಿ ಆ ಜಾಗ ಶಂಕರ ದಾಸಿಮಯ್ಯ ಓಡಾಡಿದಂತಹ ಜಾಗ, ಮತ್ತೆ ಅಲ್ಲಿ ಇರ್ಬೇಕಾದ್ದು ಶಂಕರ ದಾಸಿಮಯ್ಯನ ಸ್ಮಾರಕ ಅಂತೇಳಿ ಹೋರಾಟವನ್ನ ಮಾಡ್ತಾರೆ. ಬಹುಶಃ ಅದು ಸುಮಾರು 25ರಿಂದ 30 ವರ್ಷಗಳವರೆಗೆ ಹೋರಾಟವನ್ನ ಮಾಡಿ ಆ ನಂತರದಲ್ಲಿ ಸಾಬೀತಾದಂತ ಅಂಶ. ಅಲ್ಲಿ ಈಗ ಸಿದ್ದರಾಮೇಶ್ವರ ಮಠ ಇದೆ, ಮತ್ತೆ ದೇವಸ್ಥಾನ ಇದೆ.
ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀರಣ್ಣ ದಂಡೆ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದ ಶರಣ ಸ್ಮಾರಕಗಳು ಅಂತೇಳಿ ಭಾಗ 1 ಭಾಗ 2 ಬಂದಿದೆ. ಅದರೊಳಗಡೆ ಶರಣ ಸ್ಮಾರಕಗಳನ್ನ ಕುರಿತಾದಂತಹ ಅತ್ಯಂತ ಅಮೂಲ್ಯವಾದಂತ ಮಾಹಿತಿ, ಬಹುಶಃ ಆ ಕೆಲಸ ಬಹಳ ಮಹತ್ತರವಾದಂತ ಕೆಲಸ. ಆ ಕೆಲಸವನ್ನ ವೀರಣ್ಣ ದಂಡೆ ಮತ್ತೆ ಜಯಶ್ರೀ ದಂಡೆ ಅವರು ಸೇರಿ ಮಾಡಿರ್ತಕ್ಕಂಥದ್ದು. ಅದೊಂದು ಆಖರ ಗ್ರಂಥ, ಶರಣ ಬಂಧುಗಳಿಗೆ ಅಥವಾ ಶರಣರ ಕುರಿತಾದಂತಹ ಮಾಹಿತಿಗಳನ್ನ ಸಾಕ್ಷಿಯಾಗಿ ನೋಡುವಂಥದ್ದಕ್ಕೆ ಪ್ರಮುಖವಾದಂಥ ಕೆಲಸವಾಗಿ ಅದು ಕಾಣಿಸುತ್ತೆ ಅನ್ನೋದನ್ನ ನಾವು ಗಮನಿಸ್ಕೊಳ್ಬಹುದು. ಹುಮನಾಬಾದ್ ತಾಲೂಕಿನ ಘಾಟ ಬೋರಾಳ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಶಂಕರ ದಾಸಿಮಯ್ಯ ಮತ್ತೆ ಜೇಡರ ದಾಸಿಮಯ್ಯ ಬಹಳಷ್ಟು ಕಾಲ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಬಹಳಷ್ಟು ಕಾಲ ಓಡಾಡಿದ್ರು ಅಲ್ಲಿ ಅಂತ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಬ್ಬರ ಗದ್ದುಗೆಗಳು ಅಲ್ಲಿ ಕಾಣಿಸ್ತಾವ. ಅಲ್ಲೇ ಒಂದು ಹತ್ತಿರದಲ್ಲಿ ಬಾವಿ ಇದೆಯಂತೆ. ಆ ಬಾವಿಯನ್ನ ಶಂಕರ ತಳ ಅಂತೇಳಿ ಕರೀತಾರೆ. ಒಟ್ಟಾರೆ ಶಂಕರ ದಾಸಿಮಯ್ಯನ ಕುರಿತಾದಂತ ಕೆಲವು ಸಾಕ್ಷ್ಯಗಳಿಂದ ಆತನ ಓಡಾಡಿದಂತ ಪರಿಸರ, ಆತನಿಗಿರ್ತಕ್ಕಂಥ ಸಾಮಾಜಿಕ ಕಾಳಜಿ ಮತ್ತು ಭಕ್ತಿಯ ಪಾರಮ್ಯತೆಯ ವಿಷಯಗಳನ್ನ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಆತನ ಒಂದು ವಚನ ಬಹಳ ನೇರವಾದಂತ ವಚನ ಇದೆ. ಬಹುಶಃ ಈ ವಚನವನ್ನ ನಾವು ನೋಡಿದ್ರೆ ಅಂಬಿಗರ ಚೌಡಯ್ಯನ ವಚನಗಳ ಮಾದರಿಯನ್ನ ಇದು ಕಾಣಿಸ್ಕೊಳ್ಳುತ್ತೆ. ಆ ವಚನವನ್ನ ಗಮನಿಸೋಣಂತೆ. ಎರಳೆ ಯತಿಯಂತೆ ಕಾಕ ಪಿಕದಂತಿರಬೇಡವೇ, ತಿಟ್ಟನೆ ತಿರುಗಿ ತೊಟ್ಟನೆ ತೊಳಲಿ ಬಳಲುವರ ಕಳ ಹೇಸಿಗೆಯ ನೋಡ, ಇರುಳು ಹಗಲೆನ್ನದೆ ತಿರುಗುವವರ ಕಂಡು ಹೇಸಿದೆ, ಹರಿದಡೆ ಮಾನವ ಮರೆದಡೆ ಮಾನವ, ಹರಿದಡೆ ಶರಣ ಮರೆದಡೆ ಮಾನವ, ಸತ್ತ ಕನಸ ಹೊತ್ತುಕೊಂಡು ಊರೂರಿಗೆ ಮಾರುವ ಕಾಶಂಬರಧಾರಿಗಳನ್ನೆಲ್ಲ ನಿಜಗುರು ಶಂಕರ ದೇವ ಅನ್ನುವಂತಹ ಒಂದು ಅದ್ಭುತ ವಚನವನ್ನ ಆತ ಹೇಳ್ತಾನೆ. ಬಹುಶಃ ಇದಿಷ್ಟು ಆತನಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಅಂತ ನನಗನ್ಸುತ್ತೆ. ಇದಕ್ಕೂ ಪೂರಕವಾಗಿ ಸಂಶೋಧನೆಯನ್ನ ಮಾಡಬಹುದಾದಂತಹ ಸಾಧ್ಯತೆಗಳು ಸಾಕಷ್ಟಿದಾವೆ. ಅವನ್ನ ನಾವು ಗಮನಿಸೋದು ಹೆಚ್ಚು ಉಚಿತ ಅಂತ ಹೇಳಿ ನನ್ನ ಅಭಿಪ್ರಾಯ. ನಮಸ್ತೆ. ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನೆ ಸಂಚಿಕೆ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಶಿವಶರಣರಾದ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ಶಿವಮೊಗ್ಗದ ಡಿವಿಎಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಡಿ.ಬಿ. ಶಿವರುದ್ರಪ್ಪ ಅವರು ಭಾಗವಹಿಸಿ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ವಚನ ವಿಹಾರ ಕಾರ್ಯಕ್ರಮವನ್ನ ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.